ಪುರಸಭೆಯ ವತಿಯಿಂದ ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಸ್ವೀಪ್ ಸಮಿತಿಯ ವತಿಯಿಂದ ನಾನು ಸರ್ವರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಈಗ ಎಲ್ಲರೂ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಅಭಿಯಾನ 2024ರ ಲೋಕಸಭೆ ಚುನಾವಣೆಗೆ ಸ್ವೀಪ್ ಅಭಿಯಾನದಡಿ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಮಾನ್ಯ ಪುರಸಭೆ ಕಾರ್ಯಾಲಯದ ಮೂಲಕ ನಗರದ ತಹಸೀಲ್ದಾರ್ ಕಚೇರಿಯವರೆಗೆ ನಾಮಫಲಕಗಳನ್ನು ಮತ್ತು ಕ್ಯಾಂಡಲ್ ಹಿಡಿದು ಮತದಾನ ಪವಿತ್ರವಾದದ್ದು, ಮತದಾನದ ಹಕ್ಕು ಪ್ರಜೆಗಳ ಅತ್ಯಂತ ಜವಾಬ್ದಾರಿ ಮುಂತಾದ ಘೋಷವಾಕ್ಯಗಳೊಂದಿಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ರಾಯಚೂರು ಮತ್ತು ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಸ್ವೀಪ್ ಸಮಿತಿ ಮಾನ್ವಿ ಪುರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಸೀಲ್ದಾರರು ಜಗದೀಶ್ ಚೌರ್ ಅವರು, ಸಂವಿಧಾನ ಸಾರ್ವಜನಿಕರಿಗೆ ನೀಡಿದ ಪರಮೋಚ್ಚ ಅಧಿಕಾರ ಎಂದರೆ ಮತದಾನ. ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡುವುದರ ಮೂಲಕ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ತಪ್ಪದೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತದಾನ ಚಲಾಯಿಸಿ ಎಂದರು. ಎಲ್ಲರೂ ಈ ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಮತದಾನ ಮಾಡಬೇಕು. ಇಲ್ಲದೇ ಇದ್ದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶ 543 ವಿವಿಧ ಪ್ರಾವಿನ್ಸಸ್ ಇದ್ವು. ಇಲ್ಲಿ ಒಂದೊಂದು ಸಣ್ಣ ಸಣ್ಣ ಇದು ಒಂದು ಮಾನವಿ ಇದೆ ಅಂತ ಹೇಳಿದ್ರೆ ಇದರದೇ ಒಬ್ಬ ರಾಜ, ಅದರದ್ದೇ ಒಂದು ಬೇರೆ ರೂಲ್ಸು ರೆಗ್ಯುಲೇಷನ್ಸು, ಅದರದ್ದೇ ಒಂದು ನಾಣ್ಯ ಇತ್ತು, ಅದರದ್ದೇ ಒಂದು ಹಣ ಚಲಾವಣೆಯಲ್ಲಿತ್ತು. ಸ್ವಾತಂತ್ರ್ಯದ ನಂತರ ಇದು ಎಲ್ಲವನ್ನೂ ಒಗ್ಗೂಡಿಸ್ಕೊಂಡು ಈ ಒಂದು ದೇಶವನ್ನು ಒಂದು ಚೌಕಟ್ಟಿನಲ್ಲಿ ಇದು ತಂದು ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಕೂಡ ಇವತ್ತು ನಮ್ಮನ್ನು ಯಾರು ಆಳಬೇಕು ಅನ್ನೋದನ್ನು ನಾವೇ ಆರಿಸ್ಕೊಳ್ಳುವಂಥ ಸಿಸ್ಟಮ್ಮು ಇವತ್ತು ಪ್ರಪಂಚದಲ್ಲಿ ಎಲ್ರಿಗೂ ಕೂಡ ಮಾದರಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಇನ್ನು ಮುಂಬರುವ ದಿನಗಳಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇನ್ನಷ್ಟು ನಾವು ಬಲಿಷ್ಠಗೊಳಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಬರೀ ಕೇವಲ ಸಿಸ್ಟಮನ್ನು ವ್ಯವಸ್ಥೆಯನ್ನು ನಾವು ಬೈಕೊಂಡ್ರೆ ಇದು ಆಗೋದಿಲ್ಲ. ನಮ್ಮದೇ ಆದ ಜವಾಬ್ದಾರಿ ಇದೆ. ಬಂದು ಎಲ್ಲರೂ ಕೂಡ ಆವತ್ತು ಮನೆ ಬಿಟ್ಟು ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲರೂ ಕೂಡ ಅಷ್ಟೇ ಉತ್ಸಾಹದಿಂದ ಎಲ್ಲರೂ ಸೇರಿಕೊಂಡು ಮತದಾನ ಮಾಡಬೇಕು. ನಮಗೆ ಬೇಕಾಗಿರೋ ಯೋಗ್ಯರನ್ನು ಆರಿಸಿ ಆ ಯೋಗ್ಯರಿಂದ ನಾವು ಏನು ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಬೇಕಾಗಿರೋ ವ್ಯವಸ್ಥೆಗಳಿದೆ, ಅವರು ನಾವು ಕೊಡೋ ತೆರಿಗೆ ಹಣದಿಂದ ನಮಗೆ ಏನು ಬೇಕಾಗಿದೆ, ನಮಗೆ ಶಿಕ್ಷಣ ಬೇಕು, ನಮಗೆ ರೋಡುಗಳು ಬೇಕು, ನಮಗೆ ಕೆನಲ್ಗಳು ಬೇಕು, ನಮ್ಮ ಕೃಷಿ ವ್ಯವಸ್ಥೆಗೆ ಏನು ಇದು ಆಗಬೇಕಾಗಿದೆ, ನಮ್ಮ ಮಾರ್ಕೆಟಿಂಗ್ ವ್ಯವಸ್ಥೆಗೆ ಏನಾಗಬೇಕಾಗಿದೆ, ಅದು ಎಲ್ಲವೂ ಕೂಡ ಡಿಸೈಡ್ ಮಾಡಲಿಕ್ಕೆ ಈ ಮತದಾನ ತುಂಬ ದೊಡ್ಡ ಪವರ್ಫುಲ್ ಹಕ್ಕು ನಮಗೆ ಸಿಕ್ಕಿರೋದು. ಸೊ ಈ ಹಕ್ಕನ್ನು ನಾವು ಯಾವುದೇ ಸಣ್ಣ ಸಣ್ಣ ಆಮಿಷಗಳಿಗೆ ಒಳಗಾಗಿ ನಮ್ಮ ಮತವನ್ನು ಮಾರಿಕೊಂಡು ನಮ್ಮ ಈ ಸ್ವಾತಂತ್ರ್ಯವನ್ನು ಕಳ್ಕೊಂಡು ನಾಳೆ ದಿವಸ ಪಶ್ಚಾತ್ತಾಪ ಪಡೋದು ಬೇಕಾಗಿಲ್ಲ. ಸೊ ಹಾಗಾಗಿ ನಾವು ಆವತ್ತು ಕಡ್ಡಾಯವಾಗಿ ಮತದಾನ ಮಾಡೇ ಮಾಡ್ತೀವಿ. ಅದರೊಟ್ಟಿಗೆ ನಮ್ಮ ಮನೆ ಸುತ್ತಮುತ್ತಲೂ ಇರೋ ಪ್ರತಿ ಒಂದು 5 ಮನೆಗಳಿಗೂ ಕೂಡ ನಾವು ತಿಳಿ ಹೇಳಿ ಆವತ್ತು ಎಲ್ಲರನ್ನೂ ಮನೆಯಿಂದ ಹೊರಗೆ ಕರ್ಕೊಂಡ್ಬಂದು ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲರೂ ಕೂಡ ಭಾಗಿಯಾಗೋಣ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಂತರ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನೆ ಮಾತನಾಡಿ, ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಗರದಲ್ಲಿ ಅತಿ ಕಡಿಮೆ ಮತದಾನ ನಡೆದ ಬೂತ್ ಕೇಂದ್ರಗಳಲ್ಲಿ ಹೆಚ್ಚಿನ ಪ್ರತಿಶತ ಮತದಾನ ನಡೆಯುವಂತೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲು ಸೂಚಿಸಿದರು. ಮತದಾನದ ಹಕ್ಕನ್ನು ತಪ್ಪದೇ ಮೇ 7ರಂದು ನಡೆಯುವ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡಿ ಮತ್ತು ಅಕ್ಕಪಕ್ಕದವರಿಗೂ ಕೂಡ ಮತದಾನ ಮಾಡಲು ಅರಿವು ಮೂಡಿಸಬೇಕು ಎಂದರು. ಎಲ್ಲರಿಗೂ ನಮಸ್ಕಾರ. ಬರುವ 7/5/2024ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಈಗ ಹೇಗೆ ಕ್ಯಾಂಡಲ್ ಲೈಟ್ದಲ್ಲಿ ಹೇಗೆ ನಾವು ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ, ಹಾಗೆ ಪ್ರತಿಯೊಬ್ಬರು ಅರಿವು ಮೂಡಿಸೋ ಇದರಲ್ಲಿ ಎಲ್ಲರೂ ಪಾಲ್ಗೊಂಡು ತಮ್ಮ ತಮ್ಮ ಏರಿಯಾದಲ್ಲಿ ಆಗಲಿ ಮತ್ತು ಎಲ್ಲಿ ಮತದಾನ ಕಡಿಮೆ ಆಗಿ ಲಾಸ್ಟ್ ಟೈಮ್ ಎಲ್ಲಿ ಮತದಾನ ಕಮ್ಮಿ ಆಗೈತಿ
ಅಲ್ಲಿ ಹೆಚ್ಚಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕಂತ ಎಲ್ಲರೂ ಮತದಾನ ಕಡ್ಡಾಯವಾಗಿ ಭಾಗವಹಿಸಬೇಕಂತ ನಾನು ಕೇಳ್ಕೊತೀನಿ. ಮತದಾನ ಕುರಿತು ಪ್ರತಿಜ್ಞೆ ವಿಧಿಯನ್ನು ಶಿವರಾಜ್ NRLM ಬೋಧಿಸಿ ಮಾತನಾಡಿದರು. ಮೂಲಕ ನಮ್ಮ ದೇಶದಲ್ಲಿ ಯಾವುದೇ ಒಬ್ಬ ಪ್ರಜೆಯೂ ಕೂಡ ಯಾವುದೇ ಆಮಿಷಗಳಿಗೆ ಒಳಗಾಗದೆ, ಯಾವುದೇ ಪ್ರೇರೇಪಣೆಗಳಿಗೆ ಅಥವಾ ದಾಕ್ಷಿಣ್ಯಗಳಿಗೆ ಒಳಗಾಗದೇನೆ ತಾವು ನಿಷ್ಪಕ್ಷಪಾತವಾಗಿ ಪ್ರತಿಯೊಂದು ಮತಗಟ್ಟೆಗೆ ಹೋಗಿ ತಾವು ತಮ್ಮದೇ ಆಗಿರ್ತಕ್ಕಂಥ ಮತವನ್ನ ಚಲಾಯಿಸೋದ್ರ ಮೂಲಕ ತಮ್ಮ ಹಕ್ಕನ್ನ ನಿರ್ಮಾಣ ಮಾಡ್ಬೇಕಂತೇಳಿ ಎಲ್ಲರಲ್ಲೂ ಕೇಳ್ಕೊಳ್ತಾ, ಜೊತೆಗೆ ಈಗಾಗಲೇ ತಹಸೀಲ್ದಾರ್ ಸಾಹೇಬರು ಹೇಳಿರುವಂತೆ ತಾವಷ್ಟೇ ಬೇರೆ ಮತದಾನ ಮಾಡಿದ್ರೆ ಸಾಲದು, ಯಾರು ಮತಗಟ್ಟೆಗೆ ಹೋಗಿ ಮತ ಹಾಕುವ ಒಂದು ಸ್ಥಿತಿಯಲ್ಲಿ ಇರಲ್ವೋ ಅಂತವರನ್ನ ಮನಪರಿವರ್ತನೆ ಮಾಡಿ ಅವರೆಲ್ಲರೂ ಕೂಡ ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸುವ ರೀತಿಯಲ್ಲಿ ಪ್ರೇರೇಪಿಸಬೇಕಂತ ಹೇಳ್ತಾ, ನಾವೆಲ್ಲರೂ ಸರ್ಕಾರದ ಒಂದು ಭಾಗವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಕೆಲವರು ಸಾರ್ವಜನಿಕರಾಗಿ, ಕೆಲವರು ಯಾವುದೋ ಒಂದು ಸೌಲಭ್ಯಗಳಿಂದ ಪಡೆದು ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಕೂಡ ನಾವು ಈ ಒಂದು ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡಿಸೋದ್ರ ಮೂಲಕ ನಮ್ಮ ತಾಲೂಕನ್ನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರತಿಶತ ಮತದಾನದ ಒಂದು ಹಂತಕ್ಕೆ ಒಯ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತಾ ಈಗ ಪ್ರತಿಜ್ಞಾ ವಿಧಿಯ ಬೋಧನೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪುರಸಭೆ ಕಿರಿಯ ಆರೋಗ್ಯ ಅಧಿಕಾರಿ ಮಹೇಶ್, ಪುರಸಭೆ ಸಿಬ್ಬಂದಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಸ್ವಸಹಾಯ ಸಂಘ ಸಂಸ್ಥೆಯ ಮಹಿಳೆಯರು ಮತದಾನ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿದ್ದರು.